ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಈ ದಿನ ಎಲ್ಲರೂ ಚರ್ಚ್ಗೆ ಹೋಗ್ತಾ ಇದ್ದೀರಾ, ಬಟ್ ಅದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಯೇಸು ಶಿಲುಬೆ ಮೇಲೆ ಸುರಿಸಿದಂಥ ರಕ್ತದ 4 ಪ್ರಯೋಜನ ಅಥವಾ ಲಾಭಗಳ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಒಂದನೇದು, ಯೇಸುವಿನ ರಕ್ತದಿಂದ ನಮಗೆ ಪ್ರೊಟೆಕ್ಷನ್, ಕಾಯುವಿಕೆ ಇದೆ. ದಟ್ ಮೀನ್ಸ್ ಸೈತಾನು ನಿಮ್ಮ ಆತ್ಮವನ್ನ ಕದ್ದು ನರಕಕ್ಕೆ ತೆಗೆದುಕೊಂಡು ಹೋಗದೆ ಇರುವ ಹಾಗೆ ಯೇಸು ತನ್ನ ರಕ್ತದ ಮೂಲಕ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. 1 ಕೊರಿಂಥ 5:7, ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಿದ್ದೀರಿ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತ. ಸ್ವಾಮಿ ನನಗಾಗಿ ನಿನಗಾಗಿ ಸತ್ತಿರೋದು, ನಾನು ನೀನು ಮಾಡಿದಂಥ ಕಡು ಪಾಪ ಅದನ್ನ ಕ್ಷಮಿಸಿ ಸೈತಾನ್ಗೆ ನಮ್ಮ ಆತ್ಮಗಳನ್ನ ಕೊಡದೇ ಇರೋ ಹಾಗೆ ಅವ್ರು ಪ್ರೊಟೆಕ್ಷನ್ ಮಾಡ್ತಾರೆ. ಇವತ್ತು ನೀನಂತ ಪಾಪದಲ್ಲಿ ಬಿದ್ದಿದ್ಯಾ, ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರುಗೋ. ಖಂಡಿತವಾಗಿ ಯೇಸು ಸ್ವಾಮಿ ಪಸ್ಕದ ಯಜ್ಞದ ಕುರಿಯಾಗಿದ್ದಾರೆ ಎಂಬುದಾಗಿ ಕರೆಯಲಾಗಿದೆ. ಫರೋಹನು ಮಾತ್ರವಲ್ಲದೆ ಅವನ ಜನರು ಯಾವಾಗ ಇಸ್ರಾಯೇಲ್ಯರನ್ನ ಹೋಗಬಹುದು ಎಂಬುದಾಗಿ ಹೇಳಲಿಲ್ವೋ, ಆಗ ದೇವರು ಯಜ್ಞದ ಕುರಿಮರಿಯನ್ನ ಕೊಯ್ದು ಅದರ ರಕ್ತವನ್ನ ಯಾರ ಬಾಗಿಲ ಮೇಲೆ ಹಚ್ಚಲಾಗುತ್ತೋ ಅವರ ಮನೆಗೆ ಸಂಹಾರ ದೂತನು ಬರಲ್ಲ, ಅವ್ರ ಮನೆಯಲ್ಲಿ ಮೃತ್ಯು ಪ್ರವೇಶ ಮಾಡಲ್ಲ ಎಂಬುದಾಗಿ ದೇವರು ಮೋಶೆ ಮುಖಾಂತರ ಆಜ್ಞೆ ಕೊಡ್ತಾರೆ. ಯಾರ್ಯಾರು ಬಾಗಿಲು ನಿಲುವು ಪಟ್ಟೆಗಳ ಮೇಲೆ ಯಜ್ಞದ ಕುರಿಯಾದಾತನ ರಕ್ತವನ್ನ ಹಚ್ಚಿದ್ರೋ ಆ ಮನೆಯಲ್ಲಿ ಮಕ್ಕಳು ಉಳಿದ್ರು, ಆದ್ರೆ ಯಾರ್ಯಾರು ಹಾಕಿಲ್ವೋ ಅವರ ಮನೆಯಲ್ಲಿ ಯಾರು ಉಳಿಲಿಲ್ಲ. ಅದು ವಿಮೋಚನಾ ಕಾಂಡ 12:21-23 ವಚನದಲ್ಲಿ ನಾವು ಅದನ್ನ ನೋಡೋರಾಗಿದೆ. ಅವತ್ತಿನ ನೀವು ಓದ್ಕೊಳ್ರಿ. ಈ ವಾಕ್ಯದಲ್ಲಿ ನಾವು ಇಸ್ರಾಯೇಲರು ತಮ್ಮ ಮನೆ ಒಳಗಡೆ ಇರಬೇಕಾಗಿತ್ತು. ಅವ್ರ ಮನೆಯೊಳಗಿದ್ರೆ ಅವರಿಗೆ ಕಾಯುವಿಕೆ ಇತ್ತು. ಯಾರ್ಯಾರು ವಿಧೇಯರಾದ್ರು ಅವರಲ್ಲಿ ಕಾಯಲ್ಪಟ್ಟರು. ಅದೇ ತರ ಇವತ್ತು ನೀವು ವಿಧೇಯರಾಗಿರಿ, ಯೇಸುವಿಗೆ ವಿಧೇಯರಾಗಿ. ಪಾಪ ಮಾಡಿದ್ರೆ ಸ್ವಾಮಿ ನಿನ್ನ ರಕ್ತದ ಮೂಲಕ ನಾನು ತೊಳೆದು ಶುದ್ಧ ಮಾಡು, ಇನ್ನು ಮೇಲೆ ಈ ಪಾಪದ ಮೇಲೆ ಜಯ ಕೊಡು ಎಂಬುದಾಗಿ ಕೇಳ್ರಿ. ಯೇಸುವಿನ ರಕ್ತ ನಿಮಗೆ ಪ್ರೊಟೆಕ್ಷನ್
ಕೊಡ್ತದೆ. ಮಂತ್ರ ತಂತ್ರಗಳಿಂದ ನಿಮಗೆ ಪ್ರೊಟೆಕ್ಷನ್ ಕೊಡ್ತದೆ. ಯೇಸುವಿನ ರಕ್ತ ಎರಡನೇದಾಗಿ ಜೀಸಸ್ ಬ್ಲಡ್ ಬ್ರಿಂಗ್ಸ್ ಅಥಾರಿಟಿ ಅಂಡ್ ಡೆಲಿವರೆನ್ಸ್. ಯೇಸುವಿನ ರಕ್ತ ಅಧಿಕಾರ ಮತ್ತು ಬಿಡುಗಡೆಯನ್ನು ನಮಗೆ ಕೊಡ್ತದೆ. ಪ್ರಕಟಣೆ 12:11 ನೀವು ಓದೋದಾದ್ರೆ, ಅವ್ರ ಪ್ರಾಣದ ಮೇಲಣ ಭಯವನ್ನ ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಅವನು ಅಂದ್ರೆ ಯಾರು? ಸೈತಾನ್. ಸೈತಾನನು ಏನ್ ಮಾಡ್ತಾನೋ ಯೇಸುವಿನ ರಕ್ತದಿಂದ ಅದು ಎಲ್ಲವೂ ತದ್ವಿರುದ್ಧವಾಗಿ ಆಗ್ಬಿಡ್ತದೆ, ಅಪೋಸಿಟ್ ಆಗ್ಬಿಡ್ತದೆ ಯೇಸುವಿನ ರಕ್ತದಿಂದ. ಸೊ ಪ್ರತಿದಿನ ನಾವು ಪಾಪದ ಮೇಲೆ ಜಯ ಪಡಿಬೇಕು, ಪಾಪಕ್ಕೆ ಕ್ಷಮೆ ಬೇಡವರಾಗಿರ್ಬೇಕು. ನಮ್ಮ ಮಾತಿನ ವಾಕ್ಯದ ಶಕ್ತಿಯಿಂದ, ಯೇಸುವಿನ ರಕ್ತದ ಶಕ್ತಿಯಿಂದ ಮಾತ್ರವೇ ಸೈತಾನ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸಬಹುದು. ಯಾವುದಾದ್ರೂ ವಿಷಯದಲ್ಲಿ ಯಾರಾದ್ರೂ ಮಂತ್ರತಂತ್ರ ಮಾಡಿದ್ದಾರೆ ಎಂಬುದಾಗಿ ಹೇಳಿ ನೀ ಭಯಪಡ್ತಾ ಇದೆಯಾ, ಯೇಸುವಿನ ನಾಮ ಹೇಳು, ಯೇಸುವಿನ ರಕ್ತ ಹೇಳು. ಮೊದಲು ದೇವರು ಒಳಗಾಗು. ಎಲ್ಲಿ ನಿನ್ನ ಜೀವಿತದಲ್ಲಿ ಪಾಪಕ್ಕೆ ಒಳಗಾಗಿದೆಯೋ ಅದ್ರ ಬಗ್ಗೆ ಕ್ಷಮೆ ಬೇಡಿ ದೇವರು ವಿಧೇಯನಾಗು. ಅವಾಗ ಯೇಸುವಿನ ರಕ್ತ ನಿನ್ನನ್ನು ಮುಚ್ಚುತ್ತದೆ. ಆಮೇಲೆ ನೀನು ಅಧಿಕಾರದಿಂದ ಪ್ರಾರ್ಥನೆ ಮಾಡಿದ್ರೆ ಸೈತಾನ್ ನಿನ್ನ ಬಿಟ್ಟು ಹೋಗ್ತಾನೆ. ಮೂರನೇ ಆಶೀರ್ವಾದ, ಯೇಸುವಿನ ರಕ್ತದಿಂದ ನಮಗೆ ಉಂಟಾಗುವ ಮೂರನೇ ಪ್ರಯೋಜನ ಯಾವುದೆಂಬುದಾಗಿ ನಾವು ನೋಡುವಾಗ, ಬ್ಲಡ್ ಬ್ರಿಂಗ್ಸ್ ಹೀಲಿಂಗ್. ಯೇಸುವಿನ ರಕ್ತ ನಮಗೆ ಆರೋಗ್ಯ ಸ್ವಸ್ಥತೆಯನ್ನ ಕೊಡ್ತದೆ. ಯೆಶಾಯ 53:4, 5, 6 ಇದನ್ನೆಲ್ಲ ಓದಿದ್ರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇನ್ನೊಂದು ವಾಗ್ದಾನ ನೋಡ್ರಿ, ಕೀರ್ತನೆ 103:2-3. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವನೆಂಬುದಾಗಿ ಬರೆದಿದೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ, ಸ್ವಾಮಿ ನಮಗಾಗಿ ರೋಗಿಯಾದ. ಹಾಗಾದ್ರೆ ನಮ್ಮ ರೋಗದಿಂದ ನಮಗೆ ಬರುವಂತ ನೋವು ವೇದನೆ ಸ್ವಾಮಿ ಅನುಭವಿಸು. ಹಾಗಾದ್ರೆ ಯಾರಾದ್ರೂ ಆ ಕಾಯಿಲೆ ರೋಗದಲ್ಲಿ ವೇದನೆಯನ್ನು ಅನುಭವಿಸ್ತಾ ಇದ್ದೀರಾ, ಈಗ ಯೇಸುವೆ ನನ್ನನ್ನು ಸ್ವಸ್ಥ ಮಾಡಿ ಎಂಬುದಾಗಿ ಕೇಳ್ರಿ, ಅವ್ರು ನಿಮ್ಮನ್ನ ಸ್ವಸ್ಥ ಮಾಡ್ತಾರೆ. ಕಡೆಯದಾಗಿ 4ನೇದು ಏನಂತಂದ್ರೆ, ದ ಬ್ಲಡ್ ಬ್ರಿಂಗ್ಸ್ ಪೀಸ್ ಆಫ್ ಮೈಂಡ್. ಯೇಸುವಿನ ರಕ್ತ ನಮಗೆ ಸಮಾಧಾನ ಕೊಡ್ತದೆ. ಯೋಹಾನ 19:2 ನಾವು ನೋಡ್ತೀವಿ, ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಒದಿಸಿ, ಯೇಸುವಿನ ಮೇಲೆ ರೋಮನ್ನರು ಮುಳ್ಳಿನ ಕಿರೀಟವನ್ನು ಹಾಕ್ತಿದ್ರು ಸಹ ಅದು ಪ್ರವಾದನ ಪೂರ್ವಕವಾಗಿ ಹಾಕಲ್ಪಟ್ಟಿತೆಂಬುದಾಗಿ ನಾವು ನೋಡ್ತೀವಿ. ಮುಳ್ಳಿನ ಕಿರೀಟ ಹಾಕಿದ್ರು. ಅದು ಯಾಕೆ ಹಾಕಿದ್ರು ಅನ್ನೋದು ಹೇಳ್ತೀನಿ. ಯೆಶಾಯ 9:6 ನೋಡ್ರಿ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಸಮಾಧಾನದ ಪ್ರಭು ಎಂಬುದಾಗಿ ಅವನ ಹೆಸರು ಎಂಬುದಾಗಿ ನಾವು ನೋಡ್ತೀವಿ. ರೋಮ 5:1, ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಇಬ್ರಿಯ 9:14 ನಾವು ನೋಡ್ತೀವಿ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಈ 4-5 ವಾಕ್ಯಗಳನ್ನ ನಾವು ನೋಡುವಾಗ ಪ್ರಿಯರೇ, ಯೇಸುವಿನ ರಕ್ತ ನಮಗೆ ಸಮಾಧಾನ ಕೊಡ್ತದೆ. ಇವತ್ತು ಎಷ್ಟೋ ಜನ ಸಮಾಧಾನ ಇಲ್ಲ, ಕುಟುಂಬದಲ್ಲಿ, ಕೆಲಸದಲ್ಲಿ, ಮಾತ್ರವಲ್ಲದೆ ನಿಮ್ಮ ಎಜುಕೇಶನ್ ಅಲ್ಲಿ, ಗೊತ್ತಿಲ್ಲ ಯಾವ ರಂಗದಲ್ಲಿ ನಿಮ್ಗೆ ಸಮಾಧಾನ ಇಲ್ಲ. ಮೊದಲನೇದಾಗಿ ಹೃದಯದಲ್ಲಿ ಸಮಾಧಾನ ಇಲ್ಲ. ಖಂಡಿತವಾಗಿ ಯೇಸು ನಿಮಗೆ ಸಮಾಧಾನ ಕೊಡ್ತಾರೆ. ಇದು ಯೇಸುವಿನ ರಕ್ತದ 4 ಪ್ರಯೋಜನಗಳು. ಈ ಗುಡ್ ಫ್ರೈಡೇನಲ್ಲಿ ಯೇಸುವಿನ ರಕ್ತವನ್ನು ಧ್ಯಾನಿಸಲು, ಒಂದು ವೇಳೆ ಯಾರಾದರೂ ಪಾಪಿಯಾಗಿದ್ರೆ ಅಥವಾ ದೇವರಿಂದ ದೂರ ಹೋಗಿದ್ರೆ, ನಿಮಗೆ ಪಾಪ ಕ್ಷಮಾಪಣೆ ಬೇಕಾದರೆ, ಯೇಸುವೆ ನಾನು ಪಾಪಿ, ನಿನ್ನ ರಕ್ತದ ಮೂಲಕ ನನ್ನ ತೊಳೆ ನನ್ನ ಶುದ್ಧ ಮಾಡು, ನಿನ್ನನ್ನು ದೇವರನ್ನ ಕರ್ತನಾಗಿ ಅಂಗೀಕರಿಸ್ಕೊಳ್ತೀನಿ ಎಂಬುದಾಗಿ ಹೇಳ್ರಿ. ಖಂಡಿತವಾಗಿ ಯೇಸುವಿನ ರಕ್ತ ನಿಮ್ಮನ್ನ ಶುದ್ಧಿ ಮಾಡ್ತದೆ, ಸಮಾಧಾನ ಕೊಡುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮ್ಮ ಸ್ತೋತ್ರ. ಈ ಗುಡ್ ಫ್ರೈಡೆ ದಿನದಲ್ಲಿ ದೇವರೇ, ಯಾರ್ಯಾರಿಗೆ ಸಮಾಧಾನ ಇಲ್ವೋ, ಯಾರ್ಯಾರಿಗೆ ರೋಗ ಸ್ವಸ್ಥತೆ ಇಲ್ವೋ, ಯಾರ್ಯಾರಿಗೆ ಆರೋಗ್ಯ ಬಿಡುಗಡೆ ಇಲ್ವೋ, ಯಾರ್ಯಾರಿಗೆ ದೇವರೇ ದುಷ್ಟ ಶಕ್ತಿಗಳಿಂದ ಬಿಡುಗಡೆ ಇಲ್ವೋ, ಅವರೆಲ್ಲರಿಗೂ ಬಿಡುಗಡೆ ಕೊಡು, ಅವರೆಲ್ಲರಿಗೂ ಪ್ರೊಟೆಕ್ಷನ್ ಕೊಡಪ್ಪ. ಈಗ ತಮ್ಮ ಹೃದಯದಲ್ಲಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಈಗಲೇ ಅವರಿಗೆ ಸಮಾಧಾನ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ಪಾತ್ರದಲ್ಲಿ
ಸಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು
ತಾ ಹೇಳಿದ ನಲ್ಲವೇ